ಎಟಿಎಂ ನಿಂದ ಹಣವನ್ನ ವಿತ್ಡ್ರಾ ಮಾಡಿದಾಗ ಅದರಲ್ಲಿಂದ ಫೇಕ್ ನೋಟ್ಸ್ ಬರುವ ಸಾಧ್ಯತೆ ಇರುತ್ತಾ? ಒಂದ್ ವೇಳೆ ಆ ರೀತಿ ಫೇಕ್ ನೋಟ್ ಬಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಬ್ಯಾಂಕ್ ನವರು ಎಟಿಎಂ ಮಷಿನ್ಸ್ ಅಲ್ಲಿ ಇಡುವ ಹಣದಲ್ಲಿ ಮ್ಯಾಕ್ಸಿಮಮ್ ಫೇಕ್ ನೋಟ್ಸ್ ಬರುವ ಸಾಧ್ಯತೆ ಇರೋದಿಲ್ಲ. ಯಾಕಂದ್ರೆ ಎಟಿಎಂ ಅಲ್ಲಿ ಹಣವನ್ನ ಇಡುವುದಕ್ಕೂ ಮುಂಚೆ ಆ ಹಣವನ್ನೆಲ್ಲ ಫೇಕ್ ನೋಟ್ಸ್ ಡಿಟೆಕ್ಟರ್ ಇಂದ ಚೆಕ್ ಮಾಡಿರ್ತಾರೆ. ಸೊ ಒಂದ್ ವೇಳೆ ಅಲ್ಲಿ ಯಾವ್ದಾದ್ರು ಫೇಕ್ ನೋಟ್ಸ್ ಇದ್ರೆ ಆ ಡಿಟೆಕ್ಟರ್ ಅದನ್ನ ಕಂಡು ಹಿಡಿಯುತ್ತೆ. ಇದಕ್ಕಾಗಿ ಎಟಿಎಂ ನಲ್ಲಿ ಫೇಕ್ ನೋಟ್ಸ್ ಬರೋದು ಅಸಾಧ್ಯ ಅಂತಾನೆ ಹೇಳಬಹುದು. ಆದ್ರೂ ಒಂದ್ ವೇಳೆ ಎಟಿಎಂ ನಲ್ಲಿ ಹಣ ತೆಗೆಯುವಾಗ ಫೇಕ್ ನೋಟ್ಸ್ ಬಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಫೇಕ್ ನೋಟ್ಸ್ ಬಂದಾಗ ಎಟಿಎಂ ನಿಂದ ಹೊರಗಡೆ ಹೋಗದೇನೆ ಅಲ್ಲೇ ನಿಂತ್ಕೊಂಡು ಆ ನೋಟ್ಸ್ ನ ಎಟಿಎಂ ಹತ್ರ ಇರುವ ಸಿಸಿ ಕ್ಯಾಮೆರಾಗೆ ನೋಟ್ಸ್ ನ ಎರಡೂ ಬದಿಯನ್ನ ತೋರಿಸಬೇಕು. ವಿತ್ಡ್ರಾ ಮಾಡಿದ ಮೇಲೆ ಬರುವ ರಿಸಿಪ್ಟ್ ನ ಭದ್ರವಾಗಿ ಇಟ್ಕೊಳ್ಬೇಕು. ಆಮೇಲೆ ಅಲ್ಲಿರುವ ಸೆಕ್ಯೂರಿಟಿ ಗಾರ್ಡ್ ಗೆ ವಿಷಯ ತಿಳಿಸಬೇಕು. ಯಾಕಂದ್ರೆ ಒಂದ್ ವೇಳೆ ಸಿಸಿ ಕ್ಯಾಮೆರಾ ಕೆಲಸ ಮಾಡದೆ ಇದ್ದಾಗ ಎರಡನೇ ಸಾಕ್ಷಿಯಾಗಿ ಉಪಯೋಗವಾಗುತ್ತೆ. ಇದಾದ ಮೇಲೆ ಬ್ಯಾಂಕ್ ಗೆ ಹೋಗಿ ನೋಟ್ಸ್ ನ ತೋರಿಸಿ ಕಂಪ್ಲೇಂಟ್ ಮಾಡಿದ್ರೆ ಸಿಸಿ ಕ್ಯಾಮೆರಾ ಚೆಕ್ ಮಾಡಿ ಆ ಫೇಕ್ ನೋಟ್ಸ್ ಬದಲಾಗಿ ಒರಿಜಿನಲ್ ನೋಟ್ಸ್ ನ ಕೊಡ್ತಾರೆ. ಆದ್ರೆ ಇವೇನೂ ಮಾಡದೇನೆ ಫೇಕ್ ನೋಟ್ ಬಂದಿದೆ ಅಂತ ಬ್ಯಾಂಕ್ ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅವರು ನಂಬೋದಿಲ್ಲ. ಆಮೇಲೆ ನಿಮ್ಮ ಹಣ ಹೋಯ್ತು ಅಂತಾನೆ ಅರ್ಥ. ನಾವು ಬಸ್ಗಳಲ್ಲಿ ಅಥವಾ ಸಿನಿಮಾ ಥಿಯೇಟರ್ಗಳಲ್ಲಿ ಟಿಕೆಟ್ಸ್ನ ಬುಕ್ ಮಾಡುವಾಗ ನಮಗೆ ಬೇಕಾದ ಸೀಟ್ಸ್ನ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಇರುತ್ತೆ. ಆದ್ರೆ ರೈಲ್ವೆಗಳಲ್ಲಿ ಬರ್ತ್ನ ಸೆಲೆಕ್ಟ್ ಮಾಡ್ಕೋಬಹುದು. ಆದ್ರೆ ರೈಲ್ವೇಸ್ ಅಲ್ಲಿ ನಮಗೆ ಇಷ್ಟವಾದ ಬೋಗಿಯನ್ನ ನಮಗೆ ಇಷ್ಟವಾದ ಸೀಟ್ನ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಇರೋದಿಲ್ಲ. ಆದ್ರೆ ಇದಕ್ಕೆ ಕಾರಣವೇನು? ಇದರ ಹಿಂದೆ ದೊಡ್ಡ ವಿಜ್ಞಾನನೇ ಇದೆ. ಅದೇನೆಂದ್ರೆ ಟಿಕೆಟ್ಸ್ ಬುಕಿಂಗ್ ನಲ್ಲಿ IRCTC ಬಳಸುವ ಕಂಪ್ಯೂಟರ್ ಆಲ್ಗೋರಿದಮ್ ಟ್ರೈನ್ ಅಲ್ಲಿ ಲೋಡ್ಸ್ ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುವ ರೀತಿಯಲ್ಲಿ ಸೀಟ್ಸ್ ನ ಆಟೋಮೆಟಿಕ್ ಆಗಿ ಅಲೋಕೇಟ್ ಮಾಡುತ್ತೆ. ಉದಾಹರಣೆಗೆ ಟ್ರೈನ್ ಗೆ S1, S2, S3 ಹೀಗೆ S10 ವರೆಗೂ ಕೋಚಸ್ ಇವೆ ಅಂತ ಅಂದ್ಕೊಳ್ಳಿ. ಆ ಪ್ರತಿಯೊಂದು ಕೋಚ್ ಅಲ್ಲಿ 72 ಸೀಟ್ಸ್ ಇವೆ ಅಂತ ಅಂದ್ಕೊಂಡ್ರೆ ಮೊದಲು ಟಿಕೆಟ್ ಬುಕ್ ಮಾಡ್ಕೊಂಡವರಿಗೆ ಮೊದಲನೇದಾಗಿ ಮಧ್ಯದಲ್ಲಿರುವ S5, S6 ಕೋಚ್ ಗಳಲ್ಲಿ ಸೀಟ್ ನ ಅಲೋಕೇಟ್ ಮಾಡುತ್ತೆ. ಅದನ್ನು ಆ ಕೋಚ್ ಅಲ್ಲಿರುವ ಮಧ್ಯದಲ್ಲಿರುವ ಸೀಟ್ ನಂಬರ್ಸ್ ಮೊದಲು ಫಿಲ್ ಆಗ್ತವೆ. ಅಂದ್ರೆ ಒಂದು ಕೋಚ್ ಅಲ್ಲಿ 72 ಸೀಟ್ಸ್ ಇದ್ರೆ ಮೊದಲು ಮಧ್ಯದಲ್ಲಿರುವ 36 ನಂಬರ್ ನಿಂದ ಸೀಟ್ ಬುಕಿಂಗ್ ಪ್ರಾರಂಭವಾಗಿ ಸೀಟ್ ನಂಬರ್ 1 ಮತ್ತು 72 ವರೆಗೂ ಫಿಲ್ ಆಗ್ತವೆ. ಒಂದ್ ವೇಳೆ ಈ ರೀತಿ ಆಗದೆ ಹೇಗಂದ್ರೆ ಹಾಗೆ ರ್ಯಾಂಡಮ್ ಆಗಿ ಟಿಕೆಟ್ಸ್ ಫಿಲ್ ಆಗ್ತಾ ಹೋದ್ರೆ ಅಥವಾ ಸಾಲಾಗಿ ಒಂದು ಲೈನ್ ಅಲ್ಲಿ ಅಂದ್ರೆ S1, S2, S3 ಕೋಚ್ ಗಳು ಫಿಲ್ ಆಗಿ ಹಿಂದಿನ ಬೋಗಿಗಳು ಖಾಲಿಯಾಗಿದ್ರೆ ಟ್ರೈನ್ ನ ಮುಂದಿನ ಭಾಗದಲ್ಲಿ ಹೆಚ್ಚು ತೂಕ ಬೀಳುತ್ತೆ, ಹಿಂದೆ ಕಡಿಮೆ ತೂಕ ಬೀಳುತ್ತೆ. ಇದರಿಂದ ಎಲ್ಲಾ ಬೋಗಿಗಳ ಮೇಲೆ ಸೆಂಟ್ರಿಫಿಕಲ್ ಫೋರ್ಸ್ ಅನ್ನೋದು ಒಂದೇ ರೀತಿಯಾಗಿರೋದಿಲ್ಲ. ಟ್ರೈನ್ ಒಂದೊಂದ್ಸಲ 70 ರಿಂದ 100 ಕಿಲೋಮೀಟರ್ ನಷ್ಟು ವೇಗವಾಗಿ ಪ್ರಯಾಣಿಸುತ್ತೆ. ಅಂತ ಸಂದರ್ಭದಲ್ಲಿ ಟ್ರೈನ್ ಮೇಲೆ ಅನೇಕ ಫೋರ್ಸಸ್ ಅಂಡ್ ಮೆಕ್ಯಾನಿಸಮ್ಸ್ ನ ಪ್ರಭಾವ ಏರ್ಪಡುತ್ತೆ. ಈ ಸಮಯದಲ್ಲಿ ವೇಗವಾಗಿ ಹೋಗ್ತಿರುವ ಟ್ರೈನ್ ಗೆ ಬ್ರೇಕ್ ಹಾಕಿದ್ರೆ ಅಥವಾ ಟರ್ನಿಂಗ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಟ್ರೈನ್ ನ ಸ್ಟೆಬಿಲಿಟಿಗೆ ತೊಂದರೆಯಾಗಿ ಟ್ರೈನ್ ವೈಬ್ರೇಟ್ ಆಗೋದು ಅಥವಾ ಹಳಿ ತಪ್ಪುವ ಸಾಧ್ಯತೆ ಇರುತ್ತೆ. ಇದರಿಂದ ಟ್ರೈನ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುವುದಕ್ಕಾಗಿ ಟಿಕೆಟ್ ಬುಕಿಂಗ್ ನಲ್ಲಿ ಸೀಟ್ ಸೆಲೆಕ್ಷನ್ ಆಪ್ಷನ್ ನಮಗೆ ಕೊಡದೆ IRCTC ನೇ ನೋಡ್ಕೊಳ್ಳುತ್ತೆ. ಹಾಗೂ ಎರಡನೇ ಮುಖ್ಯ ಕಾರಣ ಪ್ರೊಫೈಲಿಂಗ್. ಇದರ ಅರ್ಥ ಏನಂದ್ರೆ ಟ್ರೈನ್ ಅಲ್ಲಿ ಪ್ರಯಾಣ ಮಾಡುವವರಲ್ಲಿ ಹಿರಿಯರು, ವೃದ್ಧರು, ಗರ್ಭಿಣಿ ಸ್ತ್ರೀಯರು ಹೀಗೆ ಎಲ್ಲರೂ ಇರ್ತಾರೆ. ಇವರಿಗೆ ಅಪ್ಪರ್ ಬರ್ತ್ ನ ಹತ್ತಲು ಆಗೋದಿಲ್ಲ. ಇದರಿಂದ ಅವರ ವಯಸ್ಸು, ಲಿಂಗದ ಆಧಾರದ ಮೇಲೆ ಯಾರಿಗೆ ಯಾವ ಬರ್ತ್ ನ ಅಲೋಕೇಟ್ ಮಾಡಬೇಕು ಅನ್ನೋದನ್ನ IRCTC ನೇ ನಿರ್ಧರಿಸುತ್ತೆ. ಇದಕ್ಕಾಗಿ ಟ್ರೈನ್ ಅಲ್ಲಿ ನಮಗೆ ಬೇಕಾದ ಸೀಟ್ಸ್ ನ ಆಯ್ಕೆ ಮಾಡಿಕೊಳ್ಳುವ ಆಪ್ಷನ್ ಇರೋದಿಲ್ಲ. ದೇವಸ್ಥಾನದ ಒಳಗಡೆ ಹೋಗುವಾಗ ಚಪ್ಪಲಿಗಳನ್ನ ಯಾಕೆ ಹಾಕಬಾರ್ದು? ಇದಕ್ಕೆ ಕಾರಣವೇನು? ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದೆ. ಎಲ್ರಿಗೂ ಗೊತ್ತಿರುವಂತೆ ಅದು ದೇವರ ಮಂದಿರ ಆಗಿರೋದ್ರಿಂದ ಚಪ್ಪಲಿ ಧರಿಸೋದು ಅಗೌರವ ಅಂತ ಅಂದುಕೊಳ್ತೇವೆ. ಆದ್ರೆ ಇದರ ಹಿಂದೆ ಬೇರೆನೇ ಕಾರಣ ಇದೆ. ದೇವಸ್ಥಾನದಲ್ಲಿ ನಿರಂತರವಾಗಿ ಪೂಜೆ ಪುನಸ್ಕಾರಗಳು, ಯಜ್ಞಗಳು ನಡೆಯೋದ್ರಿಂದ ಗಂಟೆಯನ್ನ ಬಾರಿಸೋದ್ರಿಂದ ದೇವಸ್ಥಾನದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆಗ ದೇವಸ್ಥಾನ ಒಂದು ಶಕ್ತಿ ಕೇಂದ್ರವಾಗಿ ಬದಲಾಗುತ್ತೆ. ಈ ಎನರ್ಜಿ ಇಂದಾನೆ ನಾವು ದೇವಸ್ಥಾನದಲ್ಲಿದ್ದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸೊ ನಾವು ಚಪ್ಪಲಿಗಳಿಲ್ಲದೆ ದೇವಸ್ಥಾನದ ಒಳಗಡೆ ಕಾಲ್ನಡಿಗೆ ಮೂಲಕ ಹೋದಾಗ ನಮ್ಮ ದೇಹ ಒಂದು ರೀತಿ ಕಂಡಕ್ಟರ್ ಆಗಿ ಬದಲಾಗಿ ನಮ್ಮ ಸುತ್ತಲೂ ಇರುವ ಎನರ್ಜಿ ದೇಹದಿಂದ ಪಾಸ್ ಆಗಿ ಗ್ರೌಂಡ್ ಗೆ ಹೋಗುತ್ತೆ. ಇದರಿಂದ ಪಾಸಿಟಿವ್ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಮತ್ತು ದೇವಸ್ಥಾನದಲ್ಲಿ ನೆಲ ಹಾಗೂ ಗೋಡೆಗಳು ಕುಂಕುಮ, ಅರಿಶಿನಗಳಿಂದ ತುಂಬಿಕೊಂಡಿರ್ತವೆ. ಆಗ ನಮ್ಮ ಪಾದಗಳು ನೆಲವನ್ನ ತಾಕಿದಾಗ ನಮ್ಮ ಹೆಲ್ತ್ ಕಂಡೀಷನ್ ಉತ್ತಮಗೊಳ್ಳುತ್ತೆ. ಇದಕ್ಕೆ ಮತ್ತೊಂದು ಕಾರಣ ಏನೆಂದ್ರೆ ಚಪ್ಪಲಿಗಳಿಂದ ದೇವಸ್ಥಾನಕ್ಕೆ ಹೋದ್ರೆ ಚಪ್ಪಲಿಗಿರುವ ಧೂಳೆಲ್ಲ ದೇವಸ್ಥಾನದಲ್ಲಿ ಸೇರಿ ದೇವಸ್ಥಾನ ಕಲುಷಿತವಾಗುತ್ತೆ. ಅಯೋಧ್ಯೆಯಲ್ಲಿನ ರಾಮಲಲ್ಲಾ ವಿಗ್ರಹ ಕಪ್ಪು ಬಣ್ಣದಲ್ಲೇ ಯಾಕಿದೆ?
ಇದಕ್ಕೆ ಕಾರಣವೇನು? 51 ಇಂಚಿನಷ್ಟು ಉದ್ದ ಇರುವ ಈ ರಾಮನ ವಿಗ್ರಹವನ್ನ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅನ್ನುವರು ಕೆತ್ತಿದ್ದಾರೆ. ಆದ್ರೆ ವಿಗ್ರಹವನ್ನ ತಯಾರಿಸಲು ಬಳಸಿದ ಶಿಲೆ ಕಪ್ಪು ಬಣ್ಣದಲ್ಲೇ ಯಾಕಿದೆ? ಇದಕ್ಕೆ ಕಾರಣವೇನು? ಈ ಶಿಲೆಯನ್ನ ಕೃಷ್ಣಶಿಲಾ ಸ್ಟೋನ್ ಅಂತ ಕರೀತಾರೆ, ಯಾಕಂದ್ರೆ ಇದು ಕೃಷ್ಣನ ಬಣ್ಣದಲ್ಲಿರುತ್ತೆ. ಆದ್ರೆ ವಿಗ್ರಹಕ್ಕಾಗಿ ಇದೇ ಶಿಲೆಯನ್ನ ಆಯ್ಕೆ ಮಾಡಲು ಕಾರಣವೇನೆಂದ್ರೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಈ ಶಿಲೆ 3 ಬಿಲಿಯನ್ ವರ್ಷಗಳಷ್ಟು ಹಳೆಯದು. ಈ ಶಿಲೆ ಹೈಲಿ ಡ್ಯೂರಬಲ್, ಅಂದ್ರೆ ತುಂಬಾ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಎಷ್ಟೇ ವರ್ಷಗಳಾದ್ರೂ ಕೂಡ ಇದು ಹಾಳಾಗೋದಿಲ್ಲ ಮತ್ತು ಎಂತಹದ್ದೇ ವಾತಾವರಣವನ್ನಾದ್ರೂ ಕೂಡ ತಡೆದುಕೊಳ್ಳುತ್ತೆ. ಹಾಗೂ ನಮ್ಮ ಭಾರತದಲ್ಲಿರುವ ಬಿಸಿ ವಾತಾವರಣವನ್ನು ತಡೆದುಕೊಂಡು ಸಾವಿರಾರು ವರ್ಷಗಳ ಕಾಲ ಇರುತ್ತೆ. ಈ ರೀತಿ ಈ ಶಿಲೆಗಿರುವ ವಿಶೇಷವಾದ ಲಕ್ಷಣಗಳಿಂದ ಇದನ್ನ ರಾಮಲಲ್ಲಾ ವಿಗ್ರಹದಲ್ಲಿ ಬಳಕೆ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಸಬ್ಸ್ಕ್ರೈಬರ್ ನನಗೆ ಇನ್ಕಮ್ ಟ್ಯಾಕ್ಸ್ ನ ರದ್ದು ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ರು. ಇದಕ್ಕೆ ಉತ್ತರವನ್ನ ಈಗ ತಿಳ್ಕೊಳ್ಳೋಣ ಬನ್ನಿ. ನಮ್ಮಲ್ಲಿ ತುಂಬಾ ಜನರು ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡ್ತಿರ್ತೇವೆ, ಆದ್ರೆ ಕೆಲವರು ಪಾವತಿಸಬೇಕಾದ ಇನ್ಕಮ್ ಟ್ಯಾಕ್ಸ್ ನ ಕಡಿಮೆ ಮಾಡುವ ಸಲುವಾಗಿ ಅಥವಾ ಟ್ಯಾಕ್ಸ್ ನ ತಪ್ಪಿಸುವ ಸಲುವಾಗಿ ತಮ್ಮ ನಿಜವಾದ ಆದಾಯವನ್ನ ತೋರಿಸದೆ ತಪ್ಪಿಸಿಕೊಳ್ತಾರೆ. ಪಾವತಿಸಬೇಕಾದ ಟ್ಯಾಕ್ಸ್ ನ ಉಳಿಸಲು ತುಂಬಾ ಜನರು ಅನೇಕ ಪ್ರಯತ್ನಗಳನ್ನ ಮಾಡ್ತಾರೆ. ಉದಾಹರಣೆಗೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಡೋದು ಅಥವಾ ಬೇನಾಮಿ ಹೆಸರಿನ ಮೇಲೆ ಆಸ್ತಿಯನ್ನ ಖರೀದಿಸಿ ಬಚ್ಚಿಡಲು ಪ್ರಯತ್ನಿಸ್ತಾರೆ. ಹೀಗೆ ಟ್ಯಾಕ್ಸ್ ನ ಪಾವತಿಸದೆ ಎಗರಿಸುತ್ತಿರುವ ಹಣವನ್ನ ಬ್ಲಾಕ್ ಮನಿ ಅಂತ ಕರೀತಾರೆ. ಸೊ ನಮ್ಮ ಪ್ರಶ್ನೆ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡುವ ಅವಶ್ಯಕತೆ ಇಲ್ಲ ಅಂತ ಘೋಷಣೆ ಮಾಡಿದಾಗ ಇತರೆ ದೇಶಗಳಲ್ಲಿ ಅಡಗಿದ ಬ್ಲಾಕ್ ಮನಿ ಎಲ್ಲ ಭಾರತಕ್ಕೆ ಬರುತ್ತೆ. ರಹಸ್ಯವಾಗಿಟ್ಟ ಹಣವನ್ನೆಲ್ಲ ಹೊರಗಡೆ ತೆಗಿತಾರೆ, ಯಾಕಂದ್ರೆ ಟ್ಯಾಕ್ಸ್ ನ ಕಟ್ಟಬೇಕು ಎಂಬ ಭಯ ಯಾರಿಗೂ ಇರೋದಿಲ್ಲ. ಸೊ ಹೀಗೆ ಬಂದ ಹಣವೆಲ್ಲ ನಮ್ಮ ದೇಶದ ಎಕಾನಮಿಗೆ ಉಪಯೋಗವಾಗುತ್ತೆ. ಪ್ರತಿಯೊಂದು ದೇಶದ ಗವರ್ಮೆಂಟ್ ಗೆ ತೆರಿಗೆ ಅನ್ನೋದು ಮೇನ್ ಇನ್ಕಮ್ ಸೋರ್ಸ್ ಆಗಿರುತ್ತೆ. ಇನ್ನು ನಮ್ಮ ದೇಶದ ವಿಷಯಕ್ಕೆ ಬರೋದಾದ್ರೆ 140 ಕೋಟಿಯಷ್ಟು ಜನಸಂಖ್ಯೆ ಇರುವ ದೇಶದಲ್ಲಿ ಕೇವಲ 1,50,00,000 ಜನರು ಮಾತ್ರ ಟ್ಯಾಕ್ಸ್ ನ ಪಾವತಿ ಮಾಡ್ತಿದ್ದಾರೆ. ಹೀಗೆ ಇವರಿಂದ 2022ರ ಫಿನಾನ್ಷಿಯಲ್ ಇಯರ್ ಅಲ್ಲಿ ನಮ್ಮ ದೇಶದಲ್ಲಿ ಕಲೆಕ್ಟ್ ಆದ ಒಟ್ಟು ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ವ್ಯಾಲ್ಯೂ ಸರಿಸುಮಾರು 14 ಲಕ್ಷ ಕೋಟಿ ಇದೆ. ಟ್ಯಾಕ್ಸ್ ರೂಪದಲ್ಲಿ ಬರ್ತಿರುವ ಇಷ್ಟೊಂದು ಆದಾಯವನ್ನ ಬಿಟ್ಕೊಂಡು ಇನ್ಕಮ್ ಟ್ಯಾಕ್ಸ್ ನ ರದ್ದು ಮಾಡೋದು ಅಂದ್ರೆ ಯಾವುದೇ ಸರ್ಕಾರಕ್ಕಾದ್ರೂ ಅಸಾಧ್ಯ ಅಂತ ಹೇಳಬಹುದು. ಆದ್ರೆ ಒಂದು ವೇಳೆ ಇನ್ಕಮ್ ಟ್ಯಾಕ್ಸ್ ನ ರದ್ದು ಮಾಡಿದ್ರೆ ಕೆಲವು ಲಾಭಗಳು ಕೂಡ ಆಗ್ತವೆ. ಅವೇನೆಂದ್ರೆ ಟ್ಯಾಕ್ಸ್ ನ ಪಾವತಿ ಮಾಡಬೇಕಾಗುತ್ತೆ ಅಂತ ಕೆಲವರು ತಮ್ಮ ಹಣವನ್ನ ಮನೆಯಲ್ಲಿ ಸ್ವಿಸ್ ಬ್ಯಾಂಕ್ ನಲ್ಲಿ ಸೀಕ್ರೆಟ್ ಆಗಿ ಬಚ್ಚಿಡೋದನ್ನ ಮಾಡ್ತಿರ್ತಾರೆ. ಇದರಿಂದ ಯಾವುದೇ ಉಪಯೋಗ ಆಗೋದಿಲ್ಲ. ಆದ್ರೆ ಒಂದು ವೇಳೆ ಇನ್ಕಮ್ ಟ್ಯಾಕ್ಸ್ ನ ರದ್ದು ಮಾಡಿದ್ರೆ ನಾವು ಮೇಲೆ ಹೇಳ್ಕೊಂಡಂತೆ ಎಷ್ಟೇ ಸಂಪಾದಿಸಿದ್ರು ಕೂಡ ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡುವ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಎಲ್ಲರೂ ಧೈರ್ಯವಾಗಿ ತಮ್ಮ ಹತ್ರ ಇರುವ ಹಣವನ್ನೆಲ್ಲ ಖರ್ಚು ಮಾಡ್ತಾರೆ. ಹೀಗೆ ಖರ್ಚು ಮಾಡಿದ ಹಣವೆಲ್ಲ ಬೇರೆಯವರಿಗೆ ಆದಾಯವಾಗುತ್ತೆ. ಈ ರೀತಿ ಈ ಹಣವೆಲ್ಲ ನಮ್ಮ ಎಕಾನಮಿಯಲ್ಲೇ ಸರ್ಕ್ಯುಲೇಟ್ ಆಗುತ್ತೆ. ಇದರಿಂದ ನಮ್ಮ ದೇಶಕ್ಕೆ ಉಪಯೋಗವಾಗುತ್ತೆ. ಇನ್ನು ಇನ್ಕಮ್ ಟ್ಯಾಕ್ಸ್ ನ ರದ್ದು ಮಾಡಿದಾಗ ಆಗುವ ನಷ್ಟಗಳ ಬಗ್ಗೆ ನೋಡೋದಾದ್ರೆ ಇನ್ಕಮ್ ಟ್ಯಾಕ್ಸ್ ನ ರದ್ದು ಮಾಡಿದ್ರೆ ಸರ್ಕಾರಕ್ಕೆ ಬರುವ ಭಾರಿ ಆದಾಯವನ್ನ ಕಳೆದುಕೊಳ್ಬೇಕಾಗುತ್ತೆ. ಇದರಿಂದ ಅದನ್ನ ರಿಕವರ್ ಮಾಡಿಕೊಳ್ಳಲು ಇಂಡೈರೆಕ್ಟ್ ಟ್ಯಾಕ್ಸ್ ನ ಹೆಚ್ಚಿಸ್ತಾರೆ, ಅಂದ್ರೆ GST ಅಂಡ್ ಎಕ್ಸೈಸ್ ಡ್ಯೂಟಿ ನಂತಹವು. ಈ ರೀತಿ ಮಾಡೋದ್ರಿಂದ GST ಹೆಚ್ಚಾಗೋದ್ರಿಂದ ಎಲ್ಲಾ ವಸ್ತುಗಳ ಬೆಲೆ ಗಗನಕ್ಕೇರುತ್ತೆ. ಎಕ್ಸೈಸ್ ಡ್ಯೂಟಿಯನ್ನ ಹೆಚ್ಚಿಸೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಹೆಚ್ಚಾಗೋದ್ರಿಂದ ಅದು ಮರಳಿ ಮತ್ತೆ ಬಡ ಹಾಗೂ ಮಧ್ಯಮ ವರ್ಗದ ಜನರ ಮೇಲೆ ಹೊರೆಯಾಗುತ್ತೆ. ಹಾಗೇನೆ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ನಿಂದ ಬರುವ ಆದಾಯ ಕಡಿಮೆಯಾಗೋದ್ರಿಂದ ರೋಡ್ಸ್, ಫ್ಲೈಓವರ್ಸ್, ಸಬ್ಸಿಡಿ, ವೆಲ್ಫೇರ್ ಪ್ರೋಗ್ರಾಂಗಳನ್ನ ಕೆಲ ದಿನಗಳವರೆಗೂ ನಿಲ್ಲಿಸಬೇಕಾಗುತ್ತೆ. ಆದ್ರೆ ಕುವೈತ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಹಮಾಸ್, ಬೆಹರಿನ್, ಬೆರ್ಮುಡಾದಂತಹ ದೇಶಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಇರೋದಿಲ್ಲ. ಹೀಗೆ ಇನ್ಕಮ್ ಟ್ಯಾಕ್ಸ್ ರದ್ದು ಮಾಡಿದ ದೇಶಗಳಿಗೆ ತಮ್ಮ ಎಕಾನಮಿಯನ್ನ ರನ್ ಮಾಡಲು ಇತರೆ ಆದಾಯದ ಮೂಲಗಳಿರ್ತವೆ. ಮೇಲೆ ಹೇಳಿದ ದೇಶಗಳು ಅಲ್ಲಿ ಹೆಚ್ಚಾಗಿ ಸಿಗುವ ಆಯಿಲ್ ನಿಂದ ಅಥವಾ ಟೂರಿಸಂ ನಿಂದ ಆದಾಯವನ್ನ ಪಡೆದುಕೊಳ್ತವೆ. ಈ ವಿಧವಾಗಿ ಇನ್ಕಮ್ ಟ್ಯಾಕ್ಸ್ ನ ರದ್ದು ಮಾಡೋದ್ರಿಂದ ಲಾಭಗಳು ಹಾಗೂ ನಷ್ಟಗಳು ಎರಡೂ ಇವೆ. ಆದ್ರೆ ನಿಮ್ಮ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ನ ರದ್ದು ಮಾಡೋದ್ರಿಂದ ಒಳ್ಳೆಯದಾಗುತ್ತಾ ಅಥವಾ ಕೆಟ್ಟದಾಗುತ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ಹೇಳಿ. ವಿರಾಟ್ ಕೊಹ್ಲಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಪಾನ್ಸರ್ಶಿಪ್ ಪೋಸ್ಟ್ ನ ಮಾಡಲು ಎಷ್ಟು ಹಣ ಚಾರ್ಜ್ ಮಾಡ್ತಾರೆ? ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ಕಿಂಗ್ ಕೊಹ್ಲಿ ಅಂತ ಕರೆಯಲಾಗುತ್ತೆ. ಕೊಹ್ಲಿ ಅವರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ 266 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಆದ್ರೆ ನಿಮಗೆ ಗೊತ್ತಾ, ವಿರಾಟ್ ಕೊಹ್ಲಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡುವ ಒಂದು ಪೋಸ್ಟ್ ನಿಂದ 2 ರೋಲ್ಸ್ ರಾಯ್ಸ್ ಕಾರ್ಸ್ ನ ಖರೀದಿಸಬಹುದು. ಅದು ಹೇಗೆಂದ್ರೆ ಕಿಂಗ್ ಕೊಹ್ಲಿ ಅವರು ಭಾರತದ ಟಾಪ್ ಅಥ್ಲೀಟ್ ಆಗಿದ್ದಾರೆ. ಇದಕ್ಕಾಗಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ತಮ್ಮ ಬ್ರ್ಯಾಂಡ್ ನ ವಿರಾಟ್ ಕೊಹ್ಲಿ ಅವರಿಂದ ಪ್ರಮೋಟ್ ಮಾಡಿಸಲು ಮುಗಿ ಬೀಳ್ತವೆ. ಇದರಿಂದ ಕಿಂಗ್ ಕೊಹ್ಲಿ ಅವರು ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಮಾಡಲು 14 ಕೋಟಿ ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾರೆ. ಇದರಿಂದ ಕೊಹ್ಲಿ ಅವರು ಭಾರತದಲ್ಲೇ ನಂಬರ್ 1 ಹೈಯೆಸ್ಟ್ ಎರ್ನಿಂಗ್ ಇನ್ಸ್ಟಾಗ್ರಾಮ್ ಸ್ಟಾರ್ ಆಗಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ಪ್ರಿಯಾಂಕಾ ಚೋಪ್ರಾ ಇದ್ದಾರೆ. ಇವರು ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಗೆ 3 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದೇ ರೀತಿ ವರ್ಲ್ಡ್ ವೈಡ್ ಆಗಿ ನೋಡೋದಾದ್ರೆ ಫುಟ್ಬಾಲ್ ಸ್ಟಾರ್ ಕ್ರಿಸ್ಟಿಯಾನೋ ರೊನಾಲ್ಡೋ ರವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಇವರು ಒಂದು ಪೋಸ್ಟ್ ಗೆ
26 ಕೋಟಿ ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾರೆ. ಎರಡನೇ ಸ್ಥಾನದಲ್ಲಿ ಲಿಯೋನಾಲ್ ಮೆಸ್ಸಿ ಇದ್ದಾರೆ. ಇವರು ಒಂದು ಪೋಸ್ಟ್ಗೆ 21 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ. ಫ್ರೆಂಡ್ಸ್, ಈ ಫ್ಯಾಕ್ಟ್ಸ್ ಇಂದ ನೀವೇನಾದ್ರೂ ಹೊಸ ವಿಷಯ ಕಲಿತುಕೊಂಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ಮಾಡಲು ನನಗೆ ಮೋಟಿವೇಟ್ ಆಗುತ್ತೆ. ಅದೇ ರೀತಿ ಮುಂದಿನ ವಿಡಿಯೋನ ತಪ್ಪದೇ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.